ನಮ್ ದೇಶದಲ್ಲಿ ಕೆಲವೊಂದು ಸೀರಿಯಸ್ ಪ್ರಾಬ್ಲಮ್ಗಳಿದಾವೆ, ಆದ್ರೆ ನಾವು ಅದನ್ನ ಪ್ರಾಬ್ಲಮ್ಮೇ ಅಲ್ಲ ಅನ್ನೋ ತರ ಇಗ್ನೋರ್ ಮಾಡ್ತಿದೀವಿ. ನನಗೆ ಅವಾಗವಾಗ ಅನ್ಸುತ್ತೆ ಇವತ್ತಿನ ಜನರೇಷನ್ಗೆ ನಿಜವಾಗ್ಲೂ ಏನಾಗಿದೆ ಅಂತ. ಅಷ್ಟಕ್ಕೂ ಈ ವಿಡಿಯೋ ಮಾಡಕ್ಕೆ ಉದ್ದೇಶ ಇಷ್ಟೇ. ನಿನ್ನೆ ರಾತ್ರಿ ನಾನೊಂದು ಯಕ್ಷಗಾನಕ್ಕೆ ಹೋಗಿದ್ದೆ. ಅಲ್ಲೊಂದು ವಿಷಯನ ಅಬ್ಸರ್ವ್ ಮಾಡಿದೆ. ತುಂಬಾ ಜನರು ಆ ಆರ್ಟ್ ಫಾರ್ಮ್ ನ ಎಂಜಾಯ್ ಮಾಡೋದ್ ಬಿಟ್ಟು ಮೊಬೈಲ್ ಇಟ್ಕೊಂಡು ಅದನ್ನ ರೆಕಾರ್ಡ್ ಮಾಡೋದ್ರಲ್ಲಿ ಬಿಸಿ ಇದ್ರು. ಅವಾಗ್ಲೇ ನನಗೆ ಈ ಆಧುನಿಕ ಸಾಮಾಜಿಕ ಪಿಡುಗಿನ ಬಗ್ಗೆ ಮಾತಾಡ್ಬೇಕು ಅನ್ಸಿದ್ದು. ಇವತ್ತು ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲಾದ್ರೂ ಪಿಕ್ನಿಕ್ ಹೋದ್ರು ಫೋಟೋ ತಗೋತಾರೆ, ಯಾವ್ದಾದ್ರು ರೆಸ್ಟೋರೆಂಟ್ ಗೆ ಊಟಕ್ಕೆ ಹೋದ್ರೆ ಅದನ್ನು ಫೋಟೋ ತಗೋತಾರೆ, ಯಾವ್ದಾದ್ರು ಸಿನಿಮಾಗ್ ಹೋದ್ರೆ ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೋತಾರೆ. ಇವತ್ತಿನ ಜನರಿಗೆ ಕಣ್ಮುಂದೆ ಏನೇ ನಡೀತಿದ್ರು ಅದನ್ನ ಎಂಜಾಯ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಎಲ್ಲದನ್ನು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡೋ ಕೆಟ್ಟ ಚಟ ನಮ್ಮನ್ನ ಆವರಿಸ್ಬಿಟ್ಟಿದೆ. ಸೀರಿಯಸ್ಲಿ ನೆಕ್ಸ್ಟ್ ಟೈಮ್ ಏನಾದ್ರೂ ರೆಕಾರ್ಡ್ ಮಾಡ್ಬೇಕು ಅಂದ್ರೆ ಅದನ್ನ ನಿಮ್ ಬ್ರೈನ್ ಕ್ಯಾಮ್ರಾದಿಂದ ರೆಕಾರ್ಡ್ ಮಾಡಿ. ನೀವು ಮೊಮೆಂಟ್ ಅಲ್ಲಿ ಇದ್ದೀರಾ, ಆ ಕ್ಷಣನ ಎಂಜಾಯ್ ಮಾಡಿದೀರಾ, ಅಷ್ಟು ಸಾಕಾಗಲ್ವಾ? ಅದನ್ನ ರೆಕಾರ್ಡ್ ಮಾಡಿ ವಾಟ್ಸ್ಆಪ್ ಸ್ಟೇಟಸ್ ಹಾಕಿ 4 ಜನಕ್ಕೆ ತೋರಿಸ್ಕೊಳ್ಳೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ? ನೀವು ಅನ್ಕೊಂಡಿದೀರಾ ಜನ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ನೋಡಿ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ? ಖಂಡಿತ ಇಲ್ಲ. ನಿಮ್ಮ ರಿಯಲ್ ಲೈಫ್ ಸ್ಟೇಟಸ್ಗೆ ಮಾತ್ರನೇ ಇಲ್ಲಿ ಬೆಲೆ ಸಿಗೋದು. ನೀವು ಕೇಳ್ಬೋದು, ನಾವೇನ್ ಮರ್ಡರ್ ಮಾಡಿದೀವ, ವಿಡಿಯೋ ರೆಕಾರ್ಡ್ ಮಾಡಿ ಸ್ಟೇಟಸ್ ಹಾಕಿದ್ರೆ ತಪ್ಪೇನು ಅಂತ. ಆದ್ರೆ ನಾನು ಖಂಡಿತ ತಪ್ಪು ಸರಿಗಳ ಬಗ್ಗೆ ಮಾತಾಡ್ತಿಲ್ಲ. ನೀವು ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಓಕೆ, ಆ ವಿಡಿಯೋ ರೆಕಾರ್ಡ್ ಮಾಡೋದ್ರಿಂದ ನಿಮ್ಗೆ ದುಡ್ಡು ಬರುತ್ತೆ, ಸೊ ಹೊಟ್ಟೆ ಪಾಡ್ಗೆ ಏನೋ ಮಾಡ್ತಿದ್ದೀರಾ ಅನ್ಕೊಳ್ಳೋಣ. ಆದ್ರೆ ಸುಮ್ನೆ ರೆಕಾರ್ಡ್ ಮಾಡೋರು ಯೋಚನೆ ಮಾಡಿ, ವಿಡಿಯೋ ಚೆನ್ನಾಗಿ ಬರ್ತಿದ್ಯಾ, ಫೋಕಸ್ ಸರಿ ಇದೆಯಾ, ಲೈಟಿಂಗ್ ಸರಿ ಇದೆಯಾ ಅಂತ ನಿಮ್ ಕಾನ್ಸಂಟ್ರೇಷನ್ ಎಲ್ಲ ವಿಡಿಯೋ ಮಾಡೋದ್ರಲ್ಲೇ ಇದ್ರೆ ಆ ಲೈವ್ ಮೂಮೆಂಟ್ ನ ನಿಮ್ಗೆ ಎಂಜಾಯ್ ಮಾಡಕ್ ಆಗಲ್ಲ. ಯಾರಿಗೋ ವಿಡಿಯೋ ತೋರ್ಸಕ್ಕೆ ಅಥವಾ ಯಾರನ್ನೋ ಇಂಪ್ರೆಸ್ ಮಾಡಕ್ಕೆ ನೀವ್ಯಾಕೆ ಕಷ್ಟ ಪಡ್ತೀರಾ ಅಂತ ನನ್ನ ಪ್ರಶ್ನೆ ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ಏನಾದ್ರೂ ಇದ್ದಾಗ ಮೊಬೈಲ್ ಸೈಡ್ ಅಲ್ಲಿ ಇಟ್ಟು ಆ ಮೂಮೆಂಟ್ ನ ಎಂಜಾಯ್ ಮಾಡಕ್ ಟ್ರೈ ಮಾಡಿ. ನಮ್ ಜನಕ್ಕೆ ಇನ್ನೊಂದು ಪ್ರಾಬ್ಲಮ್ ಇದೆ, ಇಂಗ್ಲಿಷ್ ಮಾತಾಡೋದು. ತುಂಬಾ ಜನರು ಇಂಗ್ಲಿಷ್ ಮಾತಾಡಿದ್ರೆ ನಮ್ಮನ್ನ ಇಂಟೆಲಿಜೆಂಟ್ ಅನ್ಕೋತಾರೆ ಅನ್ನೋ ಭ್ರಮೇಲಿ. ನಾನು ಕನ್ನಡದವನು, ನೀವು ಕನ್ನಡದವರು, ಮತ್ ನಾವ್ಯಾಕೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು? ಇಬ್ಬರು ಕನ್ನಡದವ್ರು ಸೇರ್ಕೊಂಡು ಇಂಗ್ಲಿಷ್ ಅಲ್ಲಿ ಹರಟೆ ಹೊಡಿತಾ ಇದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಪ್ರತಿದಿನ ರೋಡ್ ಅಲ್ಲಿ ಇಂಥವ್ರು 100 ಜನ ನಮ್ಗೆ ಸಿಗ್ತಾನೆ ಇರ್ತಾರೆ. ಭಾಷೆ ಅನ್ನೋದು ಒಂದು ಕೌಶಲ್ಯ ಅಷ್ಟೇ, ಅದು ವ್ಯಕ್ತಿತ್ವ ಅಲ್ಲ. ಇವಾಗ ನೀವು ಅಮೆರಿಕಾಗ್ ಹೋಗಿ ಅಲ್ಲಿ ಕನ್ನಡ ಮಾತಾಡಿದ್ರೆ ಅವ್ರಿಗೆ ಕನ್ನಡ ಬರುತ್ತಾ? ಹಂಗಂತ ಕನ್ನಡ ಮಾತಾಡಿದ ತಕ್ಷಣ ಅಲ್ಲಿ ಯಾರಾದ್ರೂ ನಿಮ್ಮನ್ನ ಗ್ರೇಟ್ ಅಂತ ಕರೀತಾರ? ಮತ್ತೆ ಇಲ್ಯಾಕ್ ನಾವು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಗ್ರೇಟ್ ಅನ್ಕೋಬೇಕು? ನೀವು ಎಷ್ಟು ಭಾಷೆ ಬೇಕಾದ್ರೂ ಕಲೀರಿ, ತಪ್ಪಲ್ಲ. ಆದ್ರೆ ಕನ್ನಡದವ್ರು ಸಿಕ್ಕಾಗ ಕನ್ನಡದಲ್ಲೇ ಮಾತಾಡಿ. ಕೇಳಕ್ ಇದು ತುಂಬಾ ಸಿಂಪಲ್ ಪ್ರಾಬ್ಲಮ್ ಅನಿಸಬಹುದು, ಆದ್ರೆ ಖಂಡಿತ ಇದು ನೀವ್ ಅನ್ಕೊಂಡಷ್ಟು ಸಿಂಪಲ್ ಅಲ್ಲ. ಯಾಕಂದ್ರೆ ಇದು ನಮ್ಮ ಕನ್ನಡ ಭಾಷೆಯ ಭವಿಷ್ಯದ ಅಸ್ತಿತ್ವನ ಪ್ರಶ್ನೆ ಮಾಡುತ್ತೆ. ಹಂಗಾಗಿ ಇಂದಿನ ಯುವ ಜನತೆ ಈ ವಿಷಯದಲ್ಲಿ ತಕ್ಷಣ ಬದಲಾಗಬೇಕು. ನಮ್ಮಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ತುಂಬಾ ಜನ ಯುವ ಜನತೆ ಎಣ್ಣೆ ಹೊಡಿಯೋದು, ಸಿಗರೇಟ್ ಸೇದೋದನ್ನ ಮೆಚುರಿಟಿ ಅನ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ನಮ್ಮ ಸಿನಿಮಾಗಳ ಕೊಡುಗೆ ತುಂಬಾ ದೊಡ್ಡದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಸಿನಿಮಾದಲ್ಲೂ ಹೀರೋ ಆಲ್ಕೋಹಾಲ್ ಕುಡಿಯೋದು, ಸಿಗರೇಟ್ ಸೇದೋದು ಇದ್ದೇ ಇರುತ್ತೆ. ಇದನ್ನ ನೋಡಿ ನಮ್ಮ ಸೊಸೈಟಿ ಇದೆಲ್ಲ ಮಾಡಿದ್ರೇನೆ ಜನ ನಮ್ಗೆ ರೆಸ್ಪೆಕ್ಟ್ ಕೊಡೋದು, ಇದೆಲ್ಲ ಹೀರೋಯಿಸಂ ನ ಸಿಂಬಲ್ ಅಂತ ತಮಗ್ ತಾವೇ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆದ್ರೆ ನಿಜವಾದ ಹೀರೋಯಿಸಂ ಯಾವ್ದು ಗೊತ್ತಾ? ಈ ಸೊಸೈಟಿ ನಿಜವಾಗ್ಲೂ ನಿಮ್ಗೆ ಯಾವಾಗ ರೆಸ್ಪೆಕ್ಟ್ ಕೊಡುತ್ತೆ ಗೊತ್ತಾ? ನೀವೊಬ್ಬ ಜವಾಬ್ದಾರಿಯುತ ವ್ಯಕ್ತಿ ಆದಾಗ. ಅಂದ್ರೆ ಫಾರ್ ಎಕ್ಸಾಂಪಲ್ ಗೆ ನೀವು ₹1 ಸಾಲ ಇಲ್ಲದೆ EMI ಫ್ರೀ ಲೈಫ್ ನ ಬದುಕೋದು, ಕುಟುಂಬದ ಭವಿಷ್ಯಕ್ಕೆ ಟರ್ಮ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಗಳನ್ನ ತಗೊಳ್ಳೋದು, ನೀವು ಮಾಡ್ತಿರೋ ಕೆಲಸ ಯಾವ್ದೇ ಫೀಲ್ಡ್ ಆಗಿದ್ರು ಅದ್ರಲ್ಲಿ ನೀವು ಬೆಸ್ಟ್ ಆಗಕ್ಕೆ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು, ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು, ಜೂಜು ಕುಡಿತದಂತಹ ದುರಭ್ಯಾಸಗಳಿಂದ ದೂರ ಇರೋದು, ರೋಡಲ್ಲಿ ಹೋಗೋ ಹೆಣ್ಮಕ್ಳನ್ನ ಗೌರವಿಸೋದು, ಇಂತದನ್ನೆಲ್ಲ ಮಾಡೋದನ್ನ ಮೆಚುರಿಟಿ ಅಂತ ಕರಿಬಹುದು. ನನ್ ಪ್ರಕಾರ ಹೀರೋಯಿಸಂ ಅಂದ್ರೆ ಇದೇನೆ. ಆದ್ರೆ ಇವತ್ತಿನ ಜನರೇಷನ್ ಅಲ್ಲಿ ತುಂಬಾ ಜನ ಎಣ್ಣೆ ಸಿಗರೇಟ್ ಹೊಡೆದಿಲ್ಲ ಅಂದ್ರೆ ಅವನೊಬ್ಬ ವೇಸ್ಟ್ ಬಾಡಿ ಅನ್ನೋ ತರ ಬಿಂಬಿಸ್ತಿದ್ದಾರೆ. ಆದ್ರೆ ಅಂತವ್ರ ವ್ಯಾಲಿಡೇಷನ್ ನಮಗೆ ಯಾಕೆ ಬೇಕು? ಅವ್ರು ನಿಮ್ಮನ್ನ ವೇಸ್ಟ್ ಬಾಡಿ ಅಂದ್ರೆ ಅನ್ಲಿ ಬಿಡಿ, ಅವ್ರ ಏನ್ ಅನ್ಕೋತಾರೆ ಅನ್ನೋದು ನಮಗ್ ಮ್ಯಾಟರ್ ಆಗ್ಬಾರ್ದು. ಯಾಕಂದ್ರೆ ಯಾರನ್ನೋ ಮೆಚ್ಚೋದಕ್ಕೆ ನಾವಿಲ್ಲಿ ಬದುಕ್ತಿಲ್ಲ. ನಮ್ ಜನರೇಷನ್ ನ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಕಂಪ್ಯಾರಿಸನ್. ಅಂದ್ರೆ ನಮ್ಮ ಲೈಫ್ ನ ಇನ್ನೊಬ್ಬರ ಲೈಫ್ ಜೊತೆ ಕಂಪೇರ್ ಮಾಡ್ಕೊಳ್ಳೋದು. ಇದಕ್ಕೆ ಸೋಷಿಯಲ್ ಮೀಡಿಯಾ ದೊಡ್ಡ ಕೊಡುಗೆ ಕೊಡ್ತಿದೆ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಿಪ್ ಗೆ ಹೋಗಿರೋ ಫೋಟೋ ಹಾಕಿರ್ತಾರೆ, ಇನ್ಯಾರೋ ಐಫೋನ್ ತಗೊಂಡಿರೋದು ಅಥವಾ ಕಾರ್ ತಗೊಂಡಿರೋ ಫೋಟೋ ಹಾಕಿರ್ತಾರೆ. ಇದನ್ನೆಲ್ಲ ನೋಡಿದಾಗ ನಮ್ಗೊಂಥರ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಬೇರೆಯವರೆಲ್ಲ ಲೈಫ್ ಅಲ್ಲಿ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ, ನಾವಿನ್ನೂ ಇಲ್ಲೇ ಇದೀವಿ ಅಂತ. ಇದರಿಂದ ತುಂಬಾ ಜನರಿಗೆ ತಮ್ಮ ಬದುಕಿನ ಬಗ್ಗೆ ಕೀಳರಿಮೆ ಬಂದು ಆತ್ಮವಿಶ್ವಾಸನೇ ಸತ್ತು ಹೋಗ್ತಿದೆ. ಆದ್ರೆ ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ನಿಜ ಅಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ತಗೊಂಡಿರೋ ಮನೆ, ಕಾರು ಕಾಣಿಸುತ್ತೆ ನಿಜ, ಆದ್ರೆ ಅದ್ರ ಮೇಲೆ ಸಾಲ ಎಷ್ಟಿದೆ ಅಂತ ಕಾಣಿಸುತ್ತಾ? ಇಲ್ವಲ್ಲ. ಮತ್ತ್ಯಾಕ್ ಟೆನ್ಷನ್ ಆಗ್ತೀರಾ? ನಮ್ ದೇಶದಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ? ಶ್ರೀಮಂತರಾಗಕ್ಕೆ ಇಲ್ಲಿ ಯಾರು ಕಷ್ಟ ಪಡಲ್ಲ, ಆದ್ರೆ ಶ್ರೀಮಂತರ ತರ ಕಾಣಿಸ್ಕೊಳ್ಳೋಕೆ ತುಂಬಾ ಜನ ಕಷ್ಟ ಪಡ್ತಾರೆ. ನಿಮಗೆ ಗೊತ್ತಾ,
ನಮ್ ದೇಶದಲ್ಲಿ ಬ್ರಾಂಡೆಡ್ ವಸ್ತುಗಳನ್ನ ಬಳಸಿ ಶೋಕಿ ಮಾಡೋ ತುಂಬಾ ಜನರಿಗೆ ಅದನ್ನ ತಗೊಳಕ್ ಬೇಕಾಗಿರೋ ಆದಾಯನೇ ಇರಲ್ಲ. ಎಲ್ಲಾನು ಸಾಲ ಮಾಡೇ ತಗೊಂಡಿರ್ತಾರೆ. ಅವ್ರ ಮೇಲ್ಗಡೆಯಿಂದ ನೋಡಕ್ ಮಾತ್ರ ಪಳ ಆದ್ರೆ ಒಳಗಡೆ ಬರೀ ಹುಳಾನೆ. ಅಷ್ಟಕ್ಕೂ ನಿಜವಾಗ್ಲೂ ಯಾರಾದ್ರೂ ಲೈಫಲ್ಲಿ ಉದ್ಧಾರ ಆದ್ರೆ ಖುಷಿ ಪಡಿ, ಅದನ್ ಬಿಟ್ಟು ಮನ್ಸಲ್ಲೇ ಕೊರಗಬೇಡಿ. ನಾವೆಲ್ಲರೂ ಡಿಫ್ರೆಂಟ್ ವ್ಯಕ್ತಿಗಳು. ನನ್ ತರ ನೀವು ಕಾಣಿಸಲ್ಲ, ನಿಮ್ ತರ ನಾನ್ ಕಾಣಿಸಲ್ಲ. ಮತ್ತ್ಯಾಕ್ ನೀವು ಬೇರೆಯವ್ರ ಲೈಫ್ ನ ನಿಮ್ ಜೊತೆ ಕಂಪೇರ್ ಮಾಡ್ಕೋತೀರಾ? ನೀವು ಅವ್ರಿಗಿಂತ ಡಿಫ್ರೆಂಟ್ ವ್ಯಕ್ತಿ ಅಲ್ವಾ? ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರ್ಲಿ. ಯಾರಿಗ್ ಗೊತ್ತು, ನಾಳೆ ನೀವು ಅವ್ರಿಗಿಂತ ಒಳ್ಳೆ ಸ್ಥಾನ ತಲುಪಬಹುದು. ಸೊ ದಯವಿಟ್ಟು ಬೇರೆಯವ್ರ ಲೈಫ್ ಜೊತೆ ನಿಮ್ ಲೈಫ್ ನ ಕಂಪೇರ್ ಮಾಡ್ಕೊಂಡು ಸಾಲ ಮಾಡಿ ಶೋಕಿ ಮಾಡಬೇಡಿ. ಇದೆಲ್ಲ ನಮ್ ಜನರೇಷನ್ ಗೆ ಅಂಟಿರೋ ಆಧುನಿಕ ಸಾಮಾಜಿಕ ಪಿಡುಗುಗಳು. ಆಕ್ಚುಲಿ ಇದ್ರ ಬಗ್ಗೆ ನನ್ನ ಹತ್ರ ಇನ್ನೂ ದೊಡ್ಡ ಲಿಸ್ಟೇ ಇದೆ. ಆದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲಾ ಹೇಳಿ ನಾನು ಲ್ಯಾಗ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಮೊದ್ಲೇ ರೀಲ್ಸ್ ಗೆ ಅಡಿಕ್ಟ್ ಆಗಿರೋ ನಮ್ ಜನಗಳಿಗೆ ಕೇಳೋ ಪೇಷನ್ಸ್ ಇಲ್ಲ. ಬಟ್ ನಿಮಗೆ ಕೇಳೋ ಇಂಟ್ರೆಸ್ಟ್ ಇದ್ರೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ಖಂಡಿತ ನಾನು ಇನ್ನೊಂದು ಪಾಡ್ಕಾಸ್ಟ್ ಮಾಡ್ತೀನಿ. ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡೋದು ಇನ್ನೂ ತುಂಬಾ ಇದೆ.